ಶಿಷ್ಯ ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಮೊನ್ನೆ ಏನಾಯ್ತು ಗೊತ್ತಾ, ಹಿಂಗೆ ಗಾಡಿ ಕೈ ಕೊಟ್ಬಿಟ್ಟಿತ್ತು ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಬಸ್ಸಲ್ಲಿ ಹೋಗಿ ಸೀಟ್ ಸಿಕ್ಕೈತೆ, ಕೂತ್ಕೊಂಡಿದ್ದೀನಿ. ಒಂದು ಆಂಟಿ ಬಂದರು, ಮಗು ಹಿಡ್ಕೊಂಡಿದ್ರು ಕೈಯಲ್ಲಿ, ಪಾಪ 1 ವರ್ಷದ 1 ವರ್ಷ. ಆಗ ನೀವೇ ಕೂತ್ಕೊಳ್ಳಿ, ನಾನು ನಿಂತ್ಕೋತೀನಿ ಅಂದಿದ್ದಕ್ಕೆ, ಇಲ್ಲ ಅಣ್ಣ ಪರವಾಗಿಲ್ಲ ಮಗು ಹಿಡ್ಕೊಂಡು ಕೂತ್ಕೊಳ್ಳಿ ಸಾಕು ಅಂದ್ಬಿಟ್ಟು ಮಗು ಕೊಟ್ಟರು. ಸರಿ ಅಂದ್ಬಿಟ್ಟು ಕೂತಿದ್ದೀನಿ. ಒಂದು ಅರ್ಧ ಅವರ್ ಆಯಿತು ನನಗೆ ಸ್ಟಾಪ್ ಬರೋ ಅಷ್ಟರಲ್ಲಿ. ಸ್ಟಾಪ್ ಬರೋ ಟೈಮ್ಗೆ ಎದ್ಬಿಟ್ಟು ಅಕ್ಕ ತಗೊಳ್ಳಿ ನಿಮ್ಮ ಪಾಪು ಅಂದರೆ ಅವಮ್ಮ ಏನನ್ಬೇಕು, ಮಗು ನಂದಲ್ಲ, ನಿಮ್ಮ ಮಗು ನನಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಅವಳು. ಅಕ್ಕ ನಮ್ಮ ತಾಯಣೆಗೂ ನಂದಲ್ಲ ಅಕ್ಕ, ನನ್ನ ಮಕ ನೋಡಕ್ಕ ಹಂಗೆ ಕಾಣಿಸ್ತೀನೇನಕ್ಕ, ಒಂದು ಮಗು ತಂದೆ ಥರ ಇದ್ದೀನೇನಕ್ಕ, ನಾನು ಕಾಲೇಜಿಗೆ ಟೈಮ್ ಆಯಿತು ಬಿಡಕ್ಕ ಅಂತ ಇದ್ದೀನಿ. ಮಗು ತಗೋಹೋಗು, ಮಗು ಎತ್ಕೋಗೋಗು, ಏನಕ್ಕೆ ಹಂಗೆ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ ಅಂತವಳೆ. ಅಯ್ಯೋ ತಡ್ಕೊಳಕ್ಕೆ ಆಗಿಲ್ಲ. ಆಮೇಲೆ ಅಲ್ಲಿ ಕಂಡಕ್ಟರ್ ಡ್ರೈವರ್ ಎಲ್ಲ ಇದ್ರಲ್ಲ, ಅವರೆಲ್ಲ ಸೇರಿ ಒಂದು ಮಾತುಕತೆಗೆ ಬಂದರು. ಈಗ ನೋಡ, ನಿನ್ನೊಂದು ಕಡೆ ಹೆಂಗ್ಸ್ನೊಂದು ಕಡೆ ನಿಲ್ಲಿಸ್ತೀವಿ, ಮಗು ಯಾರ್ದೋ, ಮಗು ಆ ಕಡೆಗೆ ಹೋಯ್ತದೆ ಅಂತ. ನಾನು ಫುಲ್ ಮಗು ಯಾರ್ದೋ, ಮಗು ಅವ್ರ ಕಡೆಗೆ ಹೋಯ್ತದೆ ಅಂದರು. ನಾನು ಫುಲ್ ಧೈರ್ಯದಲ್ಲಿ, ಹೆಂಗಿದ್ರು ನಂದಲ್ವಲ್ಲ ಪಾಪು, ಸರಿ ಅಂದ್ಬಿಟ್ಟು ಸರಿ ಹೇಳೋಣ ಆಯಿತು ಆಗಲಿ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ನಿಂತ್ಕೊಂಡೆ. ಸರಿ ಆಯ್ತು ಅದೇನಾಯ್ತದ ನೋಡೇ ಬಿಡೋಣ ಅಂತ. ಸರಿ ಅಂತ ನಿಲ್ಸಿದ್ರೆ ಮಗುನ ಸೆಂಟ್ರಲ್ಲಿ ಬಿಟ್ರೆ ಆ ಮಗ ನನ್ನ ಹತ್ರಕ್ಕೆ ಬರ್ತದೆ. ನೋಡ್ದವರೆಲ್ಲ ನೀನೇ ಇದ್ರಪ್ಪ ಅಂತವ್ರೆ. ಗಾಬ್ರಿಗೆ ಹೆಸರನೇ ಆಗೋಯ್ತು. ಮಂಚದ ಕೆಳಗೆ ಮಲಗಿದ್ ನಾ ಎದ್ದೆ ಡಬಾರ್ ಅಂತ ಹಣೆ ಹೊಡಿತು ಮಂಚಕ್ಕೆ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನಾನು ಬೇರೆ ಯಾವ್ದು ಹೇಳ್ತಾರ ಎಲ್ಲ ಸ್ವಾಮಿ, ನಾನು ಪಕ್ಕ ಆಕ್ಚುಲಿ ಲೋಕಲ್, ನಾನು ಟ್ರಿಕ್ ಮಾಡ್ಬೇಡ್ರಿ.